जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतो च विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवानानन्दतीर्थो मुनिः वाणिते करवाण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानघं वादिराजगुरून् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आसेतो रतुषाराद्रेः युदिशो जितवन्मुहुः सत्यध्यानगुरुः पातु यतीन्द्रैरपि पूजितः सत्याभिज्ञकराब्जोत्थान् पञ्चाशद्वर्षपूजकान् सत्यप्रबोधतीर्थार्यान् नौमिन्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्वाकृतागा श्रीसत्यात्मगुरो त्वदङ्घ्रियुगलं हित्वा न मे सद्गतिः वैकुण्ठरामोऽयं वव्रे स्वयमेव स्वपूजकं रघुप्रियार्य योगीन्द्रं नौमि सज्ञानसिद्धये वैष्णवोत्तमकुलैः परिभाव्यं वाञ्छितार्थफलदं रमणीयं पापजालपरिहारसमर्थं मुद्गलाङ्घ्रिसरसेरुहमीडे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ते गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿ ಪುದ್ಯಮಗೆ ಮಂಗಳವ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. 10ನೇ ಪದ್ಯದಲ್ಲಿ ಜಗನ್ನಾಥದಾಸರು ಒಂದು ಮಹತ್ವದ ವಿಷಯವನ್ನು ಹೇಳ್ತಾ ಅದರಲ್ಲಿ ದೇವತೆಗಳು ಎಡದಲ್ಲಿ ಬಲದಲ್ಲಿ ಇದ್ದಾರೆ ಅಂತನ್ನುವ ಅಂಶವನ್ನು ನಾವು ಬೇರೆ ಬೇರೆ ಕಡೆಗಳಿಂದಲೂ ಕೇಳಿದ್ದೇವೆ. ಹೊಸದಾದ ಮಾತನ್ನು ಯಾವುದನ್ನು ಹೇಳಿದರು ದಾಸರು ಅಂದರೆ ಯಲರುಣಿಗ ವಿಹಗೇಂದ್ರ ಚಳಿವೆಟ್ಟಳಿಯ ಷಣ್ಮಹಿಷಿಯರು ವಾರುಣಿ ಕುಲಿಶಧರ ಕಾಮಾದಿಗಳು ಎಡಭಾಗದೊಳಗಿಹರು. ಇದರಲ್ಲಿ ನಾವು ಉಳಿದವರನ್ನು ಎಡಭಾಗದಲ್ಲಿ ಕೇಳಿರ್ತೇವೆ, ಆದರೆ ಕೇಳದೇ ಇದ್ದ ಅಂಶ ಯಾವುದು ಅಂದರೆ ಷಣ್ಮಹಿಷಿಯರು. ಆ ಷಣ್ಮಹಿಷಿಯರನ್ನು ಕೃಷ್ಣಾವತಾರವನ್ನು ಬಿಟ್ಟರೆ ಬೇರೆ ಇನ್ಯಾವ ಕಡೆಗಳಲ್ಲೂ ಅವರು ಇದ್ದಾರೆ ಅಂತನ್ನುವ ವಿಚಾರ ತಿಳಿದಿರೋದಿಲ್ಲ. ಅದೇ ರೀತಿಯಾಗಿ
ದಾಸರ ಗ್ರಂಥದಲ್ಲಿ ಮತ್ತೊಂದು ಪ್ರಸಂಗದಲ್ಲಿ ಬರುವ ಮಾತೇನು ಅಂದರೆ, ಸಪ್ತ ಧಾತುಗಳು ಅಂತೇನಿವೆ ದೇಹದಲ್ಲಿ, ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಇವುಗಳೇನು ಸಪ್ತ ಧಾತುಗಳವ. ಈ ಧಾತುಗಳಿಗೆ ಅಭಿಮಾನಿ ದೇವತೆಗಳು ಯಾರು ಅಂತ ಕೇಳಿದರೆ, ಈ ಧಾತುಗಳಿಗೆ 49 ಮಂದಿ ಮರುದೇವತೆಗಳೇ ಕಾರಣ ಆಗಿದ್ದಾರೆ, ಅವರೇ ಅಭಿಮಾನಿಗಳು. ಅಂದರೆ ಎಡಭಾಗದಲ್ಲಿ ಇರುವಂತಹ ನಾಡಿಗಳಿಗೆ ಕಾರಣ ಆದವರು ಷಣ್ಮಹಿಷಿಯರಾದರೆ ಅದರಲ್ಲಿ ಅಭಿಮಾನಿಗಳಾಗಿ ಇದ್ದು, ದೇಹದಲ್ಲಿರುವಂತಹ ಸಪ್ತ ಧಾತುಗಳಿಗೆ ಆ 49 ಮಂದಿ ಮರುದೇವತೆಗಳೇ ಕಾರಣ ಅಂತ ಬೇರೆ ಒಂದು ಪ್ರಸಂಗದಲ್ಲಿ ತಿಳಿಸ್ತಾರೆ. ಯಾಕೆ ಅಂದರೆ, ಸೂರ್ಯಚಂದ್ರರು ಕಣ್ಣಿಗೆ, ಕಿವಿಗೆ, ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ ಅಂತನ್ನುವುದನ್ನು ಕೇಳಿರ್ತೇವೆ. ಮರುದೇವತೆಗಳು ಎಲ್ಲಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಕೇಳಿಲ್ಲ. ಷಣ್ಮಹಿಷಿಯರು ಯಾವುದಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಕೇಳಿಲ್ಲ. ಅದನ್ನು ಈ ಪ್ರಸಂಗದಲ್ಲಿ ಹೇಳ್ತಾರೆ. ಇದಾದ ಮೇಲೆ ಮುಂದಿನ 11ನೇ ಪದ್ಯದಲ್ಲಿ ನಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಸಾಧನೆಯನ್ನು ಮಾಡಿಸ್ತಾನಂತೆ. ನಮಗಪೇಕ್ಷೆ ಇದೆ ಸಾಧನೆ ಮಾಡಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟನ್ನೇ ಸಾಧನೆಯನ್ನು ಮಾಡಿಸ್ತಾನೆ ಪರಮಾತ್ಮ ಅಂತ ಈ ಪದ್ಯದಲ್ಲಿ ಹೇಳಿಸ್ತಾ ಇದ್ದಾರೆ. ಈ ಕೆಲದೊಳಿಗನಾಡಿಯೊಳು ದೇವರ್ಗಳಿಂದೊಡನಾಡುತ್ತಲಿ ಪೊಂಬಕ್ಕಿದೇರನು ಜೀವರಧಿಕಾರಾನುಸಾರದಲ್ಲಿ ತಕ್ಕ ಸಾಧನ ಮಾಡಿಸು ತಕ್ಕರದಿ ಸಂತೈಪ ಭಕ್ತರ ದಕ್ಕ ಕೊಡನ ಸುರರಿಗೆ ಸತ್ಪುಣ್ಯಗಳನ ಪಗರಿಪ. ಇಷ್ಟು ಮುದ್ದಾಗಿ ಬರೀತಾರೆ ದಾಸರು. ಅಂದರೆ ನೀವು ಅದು ಓದ್ತಾ ಇದ್ರೇನೆ ಏನೋ ಒಂದು ಆನಂದ ಆಗ್ಬಿಡ್ಬೇಕು. ಏನು ಹೊಸದು ಅದು ಏನಿರ್ತದೆ ಅಂದರೆ, ರಾಮಾಯಣ ಮಹಾಭಾರತ ಕೇಳಿದಾಗ ಹಿಂಗೆಲ್ಲ ಫೀಲಿಂಗ್ ಬರಲ್ಲ. ಏನೋ ಒಂದು ವಿಚಿತ್ರವಾದ ಅನುಭವ ಬರುವಂತೆ ಬರೀತಾರೆ. ಎರಡೂ ಕಡೆಗೆ ಇಡುವಂತಹ ನಾಡಿಗಳಲ್ಲಿ ಈ ಕೆಲದೊಳಿಗ ನಾಡಿಯೊಳು, ಈ ಕೆಲದೊಳು ಎಡಕ್ಕೂ ಬಲಕ್ಕೂ ಈ ಕೆಲ ಅಂತ ಕರೀತಾರೆ. ಎಡ ಬಲ ಸೇರಿಕೊಂಡ ಶಬ್ದವನ್ನು ಈ ಕೆಲ ಅಂತ ಕರೀತಾರೆ. ರೈಟು ಲೆಫ್ಟು ಬೇರೆ ಬೇರೆ ಶಬ್ದಗಳು. ರೈಟ್ ಲೆಫ್ಟು ಅನ್ಲಿಕ್ಕೆ ಬರಲ್ಲ ನಮಗೆಲ್ಲ. ಎಡಬಲ ಅಂತ ಹೇಳೋದೊಂದು ಶಬ್ದ ಇಲ್ಲ ಕನ್ನಡದಲ್ಲಿ. ಈ ಕೆಲ ಅಂತ ಇದೆ. ಎರಡಕ್ಕೂ ಬಲಕ್ಕೂ ಅಂತ ಉಭಯತಃ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗೆ ಈ ಕೆಲದೊಳಿಗ ನಾಡಿಯೊಳು ದೇವರ್ಕಳಿಂ. ನೋಡ್ರಿ, ಅರ್ಕಳ ಅಂದ್ರೆ ಅರ್ಕ ಅಂದ್ರೆ ಗುಂಪು, ದೇವರ್ಕಳಿಂ ಅಂದ್ರೆ ದೇವತೆಗಳ ಗುಂಪಿನಿಂದ ಅಂತ ಅರ್ಥ. ದೇವತೆಗಳು ಮೊದಲಾದವರು ಅಂತ ಹೇಳೋ ಶಬ್ದ ಇದ್ದಂತೆ ಅರ್ಕಳ ಅನ್ನೋ ಶಬ್ದವನ್ನು ಬಳಸಿ ಗುಂಪು ಅನ್ನೋ ಅರ್ಥ ಹೇಳ್ತಾರೆ. ದೇವರ್ಕಳಿಂ ಒಡನಾಡುತ್ತಲಿ ಪೊಂಬಕ್ಕಿದೇರನು. ಅದು ಪರಮಾತ್ಮನಿಗೆ ಒಂದು ಹೆಸರು. ಮತ್ತೆ ಏನು, ಗರುಡಾರೂಢನಾದ ಭಗವಂತ. ಅದು ಗರುಡಾರೂಢನಾದ ಭಗವಂತ ಅಂತ ಹೇಳಬೇಕಲ್ಲ. ಹೇಗೆ ಹೇಳ್ತಾರೆ ಅಂದರೆ, ಪೊಂಬಕ್ಕಿದೇರ. ಈ ಪೊಂಬಕ್ಕಿದೇರ ಅಂದರೆ ದೇವರು ಅಂತ ಹೆಂಗಾಗಬೇಕು, ಬಹಳ ನಿಧಾನಕ್ಕೆ ಬಿಡಿಸ್ಬೇಕು. ತೇರ ಅಂತ ಒಂದು ಶಬ್ದ ಕೊನೆಯದು. ತೇರ, ಪೊಂಬಕ್ಕಿ ತೇರ, ಪೊಂಬಕ್ಕಿ ದೇರ ಆಗಿರೋದು. ಪೊಂಬಕ್ಕಿ ತೇರ. ತೇರು ಅಂದರೆ ನಾವು ತೇರು, ರಥ ಇರ್ತದಲ್ಲ, ಆ ರಥಕ್ಕೆ ಕನ್ನಡದಲ್ಲಿ ತೇರು ಅಂತ ಕರಿತೇವೆ. ತೇರು ಯಾರು? ತೇರು ಅಂದರೆ ಹಕ್ಕಿ ತೇರು ಅಂತ ಆಯ್ತು. ಹಕ್ಕಿಯೇ ರಥವಾಗಿ ಉಳ್ಳವನಾದ್ದರಿಂದ ಹಕ್ಕಿ ತೇರು, ಹಕ್ಕಿದೇರು. ಯಾವ ಹಕ್ಕಿ ಅಂದರೆ ಹೊನ್ನಿನ ಹಕ್ಕಿ. ಆ ಹೊನ್ನಿನ ಹಕ್ಕಿಯನ್ನ ಪೊಂಬಕ್ಕಿ, ಪೊನ್ನು ಅಂತ ಮಾಡಿದ್ದಾನೆ. ಅದು ಅದರ ತತ್ಸಮ ತದ್ಭವಗಳು ಇವೆಲ್ಲ ಬರ್ಬೇಕ್ರಿ. ಕನ್ನಡ ಅಷ್ಟು ತತ್ಸಮ ಯಾವುದು, ತದ್ಭವ ಯಾವುದು ಎಲ್ಲ ಬಂದ್ರೆ ಆಗ ಹರಿಕಥಾಂಸಾರ ಅರ್ಥ ಆಗ್ತಾವ್ರಿ. ಇವು ಹಳಿ ಕನ್ನಡ ಪದ್ಯಗಳು ಓದ್ಬೇಕಾದ್ರೆ ಇವು ತತ್ಸಮ ತದ್ಭವ ಗೊತ್ತಿಲ್ಲ, ನೀನು ಅರ್ಥ ಆಗಿಲ್ಲ ಅದಕ್ಕೆ. ಅದು ಯಾವುದಕ್ಕೆ ಅಂದರೆ ಸುವರ್ಣ ಅಂತ ಅನ್ನೋದೇನದ, ಅದರದ್ದು ಸುವರ್ಣ ಅನ್ನೋ ಶಬ್ದವನ್ನು ಕನ್ನಡದಲ್ಲಿ ಹೊನ್ನು ಅಂತ ಮಾಡಿದರು. ಆ ಹೊನ್ನಿಗೆ ಪೊನ್ನು ಅಂತ ಮಾಡಿದರು. ಅದನ್ನು ಪೊನ್ನಿನ ಹಕ್ಕಿ, ಪೊಂಬಕ್ಕಿ ಅಂತ ಸಮಾಸ ಮಾಡಿದ್ರು. ಮತ್ತೆ ಅದು ಸಮಾಸ ಆಗ್ಬೇಕು. ಹೊನ್ನಿನ ಹಕ್ಕಿ, ಹೊನ್ನಹಕ್ಕಿ. ಹೊನ್ನಹಕ್ಕಿಯೇ ತೇರು ಯಾರಿಗೆ ಇದೆಯೋ ಅವನು ಹೊನ್ನಹಕ್ಕಿದೇರು, ಪೊಂಬಕ್ಕಿದೇರು ಅಂತ ಮಾಡಿದರು. ಅಂದರೆ ಗರುಡಾರೂಢನಾದವನು ಅಂತ ಅರ್ಥ. ಇಷ್ಟರ್ಥ, ಗರುಡಾರೂಢನಾದವನು. ಇದಿಷ್ಟು ಗೊತ್ತಿದೆ ನಮಗೆ. ಈಗ ಹೇಳಬೇಕಾದ ಪ್ರಧಾನ ಅಂಶ, ಜೀವರ ಅಧಿಕಾರಾನುಸಾರದಲ್ಲಿ ತಕ್ಕ ಸಾಧನ ಮಾಡಿಸುತ್ತಾ ನಮ್ಮ ಅಧಿಕಾರ, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಸಾಧನೆಯನ್ನು ಮಾಡಿಸ್ತಾನೆ. ಹೆಚ್ಚಾಗಿದ್ರೆ, ಸಾಧನೆ ಮೀರಿದ ಪುಣ್ಯ ಹೆಚ್ಚಾದರೆ ಅದನ್ನ ಅಪಹಾರ ಮಾಡ್ತಾನೆ, ಉಳಿಸೋದಿಲ್ಲ ದೇವರು. ಅವನೊಂದು ನಿಯಮ, ಯೋಗ್ಯತಾ ಮೀರಿ ಕೊಡೋ ಹಂಗಿಲ್ಲ ಯಾರಿಗೂ. ಎಲ್ಲೂ ಲೋಕದೊಳಗೂ ಆ ನಿಯಮದ, ದೇವರೇ ನಿಯಮ ಮಾಡಿದ್ದದನ್ನು. ಇಲ್ಲೂ ನಾವು ಜಾಸ್ತಿ ಆಯ್ತು ಅಂದ್ರೆ ಟ್ಯಾಕ್ಸ್ ಹಾಕ್ತೀವಿ, ಮತ್ತೆ ಪೊಲೀಸರು ಬರ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಏನೋ ಆಗ್ತಾವ. ಅದಕ್ಕೆ
ದೇವರು ನಮ್ಮ ಅಧಿಕಾರಾನುಸಾರವಾಗಿಯೇನೇ ಸಾಧನೆಯನ್ನು ಮಾಡಿಸ್ತಾನೆ. ಜೀವರ ಅಧಿಕಾರಾನುಸಾರದಲ್ಲಿ ತಕ್ಕ ಸಾಧನ ಮಾಡಿಸುತ್ತಾ ಅಕ್ಕರದಿ ಸಂತೈಪ ಭಕುತರ, ಬಹಳ ಪ್ರೀತಿಯಿಂದ ಭಕ್ತರನ್ನ ರಕ್ಷಣೆ ಮಾಡ್ತಾನಂತೆ. ಮುಂದೊಂದು ಮಾತು ಹೇಳಿದರು, ಏನು? ದಕ್ಕಗೊಡನು ಅಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ. ಅಸುರರಿಗೆ ಪುಣ್ಯಗಳನ್ನ ದಕ್ಕ ಕೊಡೋದಿಲ್ಲ. ದಕ್ಕೋದು ಅಂದ್ರೆ ಅದನ್ನ ಕರಗಿಸಿಕೊಳ್ಳೋದು, ಆತ್ಮಸಾತ್ ಮಾಡಿಕೊಳ್ಳೋದು, ತನ್ನ ವಶಕ್ಕೆ ಪಡೆದುಕೊಳ್ಳೋದು, ಅದನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಇಷ್ಟು ಈ ಪದದ ಅರ್ಥ. ಎರಡು ಅಂಶವನ್ನ ತಿಳ್ಕೊಳ್ಬೇಕು. ಒಂದು, ನಮ್ಮ ಯೋಗ್ಯತೆಯನ್ನ ಮೀರಿ ನಾವು ಪುಣ್ಯವನ್ನ ಸಂಪಾದನೆ ಮಾಡಿದರೆ ಆ ಪುಣ್ಯ ನಮಗೆ ದಕ್ಕುವುದಿಲ್ಲ. ಎರಡನೆಯದ್ದು, ದೈತ್ಯರು ಪುಣ್ಯವನ್ನ ಮಾಡಿದರೆ ಆ ಪುಣ್ಯವನ್ನ ದೇವರು ಅಪಹಾರ ಮಾಡ್ತಾನೆ. ಎರಡು ಅಂಶ ಹೇಳಿಕೊಳ್ತಿದ್ದ. ನಮಗೊಂದು ಅಂಶ ಅರ್ಥ ಆಗ್ತದೆ. ಏನರ್ಥ? ನಮ್ಮ ಯೋಗ್ಯತಾ ಪ್ರಕಾರ ನಾವು ಸಾಧನೆಯನ್ನು ಮಾಡ್ತೇವೆ. ಅಕಸ್ಮಾತ್ ಯೋಗ್ಯತಾ ಮೀರಿ ಸಾಧನೆಯನ್ನ ಮಾಡಲಿಕ್ಕೆ ಹೋದರೆ ಆಗ ಆ ಪುಣ್ಯವನ್ನ ದೇವರು ಅಪಹರಿಸಿಬಿಡುತ್ತಾನೆ. ಅಲ್ಲ, ಯಾರೋ ಪ್ರಶ್ನೆ, ಇಲ್ಲಿ ಯೋಗ್ಯತಾ ಮೀರಿ ಪುಣ್ಯ ಸಂಪಾದನೆ ಮಾಡಿದವರು ಯಾರಿದ್ದಾರೆ ಹೇಳಿ ನೋಡೋಣ. ಯಾರು ಇರಬೇಕಲ್ಲ, ಯೋಗ್ಯತೆಯನ್ನ ಮೀರಿ ಪುಣ್ಯ ಸಂಪಾದನೆ ಮಾಡಿದವರು ಅಂತ ಇದ್ರೆ ಅವರ ಪುಣ್ಯವನ್ನ ದೇವರು ಅಪಹಾರ ಮಾಡಿದ ಅಂತ ಹೇಳಬಹುದು. ಅದಕ್ಕೆ ಲೋಕದಲ್ಲಿ ಬೇಕಾದಷ್ಟು ದೃಷ್ಟಾಂತಗಳಿವೆ. ಯಾರ್ಯಾರ ದೃಷ್ಟಾಂತಗಳಿವೆ? ಗೌತಮರ ದೃಷ್ಟಾಂತ ಮೊದಲಿದೆ. ಅವರು ತಮ್ಮ ಯೋಗ್ಯತೆ ಅಂತ ಒಂದು ಕ್ಲೃಪ್ತ ಅಂತ ಇರ್ತದೆ ನೋಡ್ರಿ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುವಾಗ ಕ್ಲೃಪ್ತ ಪುಣ್ಯ, ಪ್ರಾಪ್ತ ಪುಣ್ಯ ಅಂತ ಎರಡು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕ್ಲೃಪ್ತ ಪುಣ್ಯ, ಪಾಪ ಪುಣ್ಯ ಅಂದ್ರೆ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನೇ ಪಡೆಯೋದನ್ನ ಕ್ಲೃಪ್ತ ಅಂತ ಕರೀತಾರೆ. ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೂ ಮೀರಿ ಪುಣ್ಯ ಬರ್ತಾ ಇದೆಯಲ್ಲ, ಅದನ್ನ ಪ್ರಾಪ್ತ ಅಂತ ಕರೀತಾರೆ. ಹೊಸದಾಗಿ ಪಡೆದ ಪುಣ್ಯ ಅಂತ ಕರೀತಾರೆ. ಕ್ಲೃಪ್ತ ಪುಣ್ಯಕ್ಕೂ ಪ್ರಾಪ್ತ ಪುಣ್ಯಕ್ಕೂ ಏನು ವ್ಯತ್ಯಾಸ? ಕ್ಲೃಪ್ತ ಪುಣ್ಯ ಹೋಗೋಲ್ಲ, ಪ್ರಾಪ್ತ ಪುಣ್ಯ ಹೋಗುತ್ತೆ. ಆದ್ದರಿಂದ ಅದಕ್ಕೆ ದೃಷ್ಟಾಂತ ಯಾರು? ಅನೇಕ ಋಷಿಗಳು ಅದಕ್ಕೆ ದೃಷ್ಟಾಂತ. ಮೊದಲನೇದ್ದು ಯಾರಪ್ಪ ಅಂದ್ರೆ ಗೌತಮರ ದೃಷ್ಟಾಂತ. ಅವರೇನ್ ಮಾಡಿದರು? ತಮ್ಮ ಯೋಗ್ಯತೆಯನ್ನ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದಕ್ಕೆ ಅದನ್ನು ಕಳ್ಕೊಂಡ್ರು. ದೇವರು ಹೆಂಗೆ ಕಳಿತಾನೆ? ಉಪಾಯ ಮಾಡಿ ಕಳಿತಾನಂತೆ. ಮೊದಲನೆಯದ್ದು, ತನಗಿಂತಲೂ ಉತ್ತಮರಾದವರಿಗೆ ಶಾಪವನ್ನ ಕೊಡಿಸಿ ಅವರ ಪಾಪವನ್ನ ಪರಿಹಾರ ಮಾಡಿಸ್ತಾನೆ. ಎರಡನೆಯದ್ದು, ನಿರಪರಾಧಿಗಳಿಗೆ ಶಾಪವನ್ನ ಕೊಡಿಸಿ ಪಾಪವನ್ನ ಪುಣ್ಯವನ್ನ ಪರಿಹಾರ ಮಾಡುತ್ತಾನೆ. ಅಹಲ್ಯಾದೇವಿ ನಿರಪರಾಧಿಯಾಗಿದ್ಲು. ನಿರಪರಾಧಿಯಾದ ಅಹಲ್ಯಾದೇವಿಗೆ ಶಾಪವನ್ನ ಕೊಡಿಸಿ ಅವರು ಪುಣ್ಯ ಅಪಹಾರ ಮಾಡಿಸಿದರು. ಇಂದ್ರದೇವರಿಗೆ ಶಾಪವನ್ನ ಕೊಡಿಸಿ ಅಪಹಾರ ಮಾಡಿಸಿದರು. ಇದು ಗೌತಮರ ದೃಷ್ಟಾಂತ. ಆದ್ದರಿಂದ ಸತ್ಪುಣ್ಯಗಳ ಅಪಹರಿಪ, ಸತ್ಪುಣ್ಯವನ್ನ, ಅವರ ಪುಣ್ಯವನ್ನ ಅಪಹಾರ ಮಾಡ್ತಾನೆ ಯೋಗ್ಯತಾ ಮೀರಿದ್ದಿದ್ರೆ. ಅಣಿಮಾಂಡವ್ಯರು ಅಂತ ಒಬ್ಬರ ಕಥೆಯನ್ನ ಕೇಳ್ತೀವಿ ಭಾಗವತದಲ್ಲಿ ಕೇಳುವಾಗ. ಅಣಿಮಾಂಡವ್ಯರದೇನು? ಅವರೂ ಯೋಗ್ಯತಾ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ರು. ಯಾರಿಗೆ ಶಾಪ ಕೊಟ್ರು? ಯಮದೇವರಿಗೆ ಶಾಪವನ್ನ ಕೊಟ್ರು. ಏನಂತ ಕೊಟ್ರು? ಯಮದೇವರಿಗೆ ಶೂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ರು. ಏನಾದ್ರೂ ಅವರು ವಿದುರನಾಗಿ ಹುಟ್ಟಿ ಬಂದ್ರು. ಆ ಶಾಪ ಏನಿದೆಯಲ್ಲ, ಅದು ಅಣಿಮಾಂಡವ್ಯರ ಯೋಗ್ಯತಾ ಮೀರಿದ ಪುಣ್ಯದ ಫಲ. ಅದು ಇದು ಋಷಿಗಳಲ್ಲಿ ಹಿಂಗೆ ಇದ್ದಾರೆ ಅನೇಕ ಜನ ಋಷಿಗಳು. ದೇವತೆಗಳಲ್ಲೂ ಸುಗ್ರೀವ ಅಂದ್ರೆ ಸೂರ್ಯ, ಅದಾದ ಮೇಲೆ ಚಂದ್ರ, ಈ ದೇವತೆಗಳು ಕೂಡ ಯೋಗ್ಯತೆಯನ್ನ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದರಿಂದಾಗಿ ಅದನ್ನ ಭಗವಂತ ಪರಿಹಾರ ಮಾಡ್ತಾನೆ. ಅದು ಏನೋ ಒಂದು ತಪ್ಪು ಮಾಡಿಸ್ತಾನೆ, ಪರಿಹಾರವನ್ನು ಮಾಡಿಸ್ಬಿಡ್ತಾನೆ. ಅದರಿಂದ ಇಲ್ಲಿ ಹೇಳಿದರು, ತಕ್ಕ ಸಾಧನ ಮಾಡಿಸುತ್ತ ಅಕ್ಕರದಿ ಸಂತೈಪ ಭಕುತರ. ಅಕ್ಕರದಿ ಸಂತೈಪ ಏನ್ ಮಾಡ್ತಾನೆ ಅಂದ್ರೆ ದಕ್ಕಗೊಡನು ಒಂದರ್ಥ, ಸತ್ಪುಣ್ಯಗಳ ಅಪಹರಿಪ. ಎರಡನೇದ್ದು, ಅಸುರರಿಗೆ ದಕ್ಕಗೊಡ ಸತ್ಪುಣ್ಯಗಳನ್ನು ಅಪಹರಿಪ. ಅಸುರರಿಗೂ ಕೂಡ ದಕ್ಕುವುದಿಲ್ಲ ಅವರು ಮಾಡಿದ ಪುಣ್ಯ. ಅವ್ರ ಪುಣ್ಯ ಎಲ್ಲಿ ಮಾಡ್ತಾರ? ದೈತ್ಯರನ್ನು ಪುಣ್ಯ ಮಾಡಿದ್ ನೋಡ್ರಿ. ಈಗ ಒಂದ್ ಅಂಶ ಹೇಳಿದ್ರೆ ಗೊತ್ತಾಗ್ತ ನಮ್ಗೆ, ಹೆಂಗೋ ಯಥಾಕಥಂಚಿತ್ ತಿಳ್ಕೊಂಡ್ವಿ. ದೈತ್ಯರು ನೋಡ್ರಿ, ದಕ್ಕಗೊಡನು ಅಸುರರಿಗೆ ಸತ್ಪುಣ್ಯಗಳ ಅಪಹರಿಪ ಅಂದ್ರೆ ದೈತ್ಯರೇನಿದ್ದಾರೆ ನೋಡ್ರಿ, ಅವರು ಮಾಡಿರುವಂತಹ ಪುಣ್ಯವನ್ನ ಅಪಹಾರ ಮಾಡಿಬಿಡ್ತಾನೆ ದೇವರು. ಎಲ್ಲಿ ಮಾಡ್ತಾರೆ? ದೈತ್ಯರಲ್ಲಿ ಪುಣ್ಯ ಮಾಡ್ಯಾರ. ಹೆಂಗದ ಅಂದ್ರೆ ಇದೊಂದು ವ್ಯವಸ್ಥೆ ಹೇಳಿದ್ದಾರೆ. ಸಂಕರ್ಷಣ ಒಡೆಯರು ವ್ಯಾಖ್ಯಾನದಲ್ಲಿ ಬರೀತಾರೆ. ಹೇಗೆ ಅಂದ್ರೆ, 2 ದಶ ಇದೆ ಅಂತ ದೈತ್ಯರಿಗೆ. ನಮಗೂ 2 ದಶ ಇದೆ, ಅವರಿಗೂ 2 ದಶ ಇದೆ. 2 ಅವಸ್ಥೆಗಳು. ಯಾವುದು? ಅಪಕ್ವಾವಸ್ಥೆ, ಪಕ್ವಾವಸ್ಥೆ ಅಂತ 2 ಅವಸ್ಥೆಗಳಂತೆ ಸಂಕರ್ಷಣ ಒಡೆಯರು ತಿಳಿಸುವಂತಹ ಮಾತುಗಳು. ಅಪಕ್ವಾವಸ್ಥೆಯಲ್ಲಿ ನಾವು ಕೂಡ ಪಾಪಗಳನ್ನ, ತಪ್ಪುಗಳನ್ನ ಮಾಡ್ತೇವೆ. ಯಾವ ಅಪಕ್ವಾವಸ್ಥೆ? ಭಕ್ತಿ ಅಪಕ್ವವಾಗುವ ಅವಸ್ಥೆಯಲ್ಲಿ. ಇನ್ನು ಭಕ್ತಿ ಪಕ್ವ ಆಗಿಲ್ಲ ನಮ್ದು, ದೇವರಲ್ಲಿ ಇನ್ನೂ ಭಕ್ತಿ ಪಕ್ವ ಆಗಿಲ್ಲ. ಆಗದೇ ಇರುವ ಪ್ರಸಂಗದಲ್ಲಿ
ನಾವು ದೇವರ ವಿಷಯದಲ್ಲಿ ದ್ವೇಷವನ್ನು, ತಿರಸ್ಕಾರವನ್ನು, ಉದಾಸೀನವನ್ನು ಮಾಡ್ತೀವಿ. ಪಕ್ವವಾಯಿತು ಭಕ್ತಿ ಅಂದ್ರೆ ಆಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ದೈತ್ಯರಿಗೆ ಅಪಕ್ವವಾದ ದ್ವೇಷಾವಸ್ಥೆ, ಪಕ್ವವಾದ ದ್ವೇಷಾವಸ್ಥೆ ಅಂತ ಎರಡು ಅವಸ್ಥೆಗಳಂತೆ. ಅದರಲ್ಲಿ ದೈತ್ಯರು ಅಪಕ್ವವಾದ ದ್ವೇಷಾವಸ್ಥೆಯಲ್ಲಿ ಇದ್ದಾಗ ಪುಣ್ಯವನ್ನ ಸಂಪಾದನೆ ಮಾಡಿಬಿಡ್ತಾರಂತೆ. ನೋಡ್ರಿ, ಇದು ಸಂಕರ್ಷಣ ಒಡೆಯರು ಹೇಳುವಂತಹ ಮಾತು. ಏನು? ದೈತ್ಯರು ಅಪಕ್ವವಾಗಿರುವ ಸಂದರ್ಭದಲ್ಲಿ ಹೇಗೆ, ಎಲ್ಲಿದೆ, ಹೀಗೆಲ್ಲ ಅದು ಒಪ್ಕೊಂಡಿದ್ದಾರ ಅಂದ್ರೆ, ಅಪಕ್ವಾವಸ್ಥೆ ಯಾವಾಗಿರ್ತದೆ ಅಂದ್ರೆ, ಈ ಸ್ವಲ್ಪ ವಾತಾವರಣ ಸುತ್ತಮುತ್ತಲು ಎಲ್ಲಾರು ಸಂಧ್ಯಾವಂದನೆ ಮಾಡೋರು, ದೇವ್ರ ಪೂಜೆ ಮಾಡೋರು ಅಂತ ಹಿಂಗಿದ್ಬಿಟ್ರು ಅಂದ್ರೆ ಅವಂಗೂ ಒಂಚೂರು ನಾವು ಸಂಧ್ಯಾನ ಮಾಡ್ಬೇಕು, ನಾವು ದೇವ್ರ ಪೂಜೆ ಮಾಡ್ಬೇಕು ಅಂತ ಅನಿಸಿಕ್ ಶುರು ಆಗ್ತದೆ. ನೋಡ್ರಿ, ನಮ್ಮ ಹುಡುಗರಲ್ಲಿ ಸಂಧ್ಯಾವನೆ ಮಾಡಿದೆಲ್ಲ ಮಾಡಿದ್ದು ಹೊರಗೆ ಹೋಗ್ಬಿಟ್ಟು ಅಂದ್ರೆ ಅವು ಎಲ್ಲ ಸುತ್ತಮುತ್ತಲು ಬರೀ ತಿಂದು ತಿಂಡಿ ಊಟ ಇದ್ಕೊಂಡು ಇವೆಲ್ಲ ಸಂಧ್ಯಾವನೆಯಲ್ಲೇ ಹೋಗಿರ್ತಾವ. ಬಚ್ಚಲ ಮನೆಯಾಗ ಸಂಧ್ಯಾನ ಮಾಡಿ ಮುಗಿಸ್ಬಿಟ್ಟಿರ್ತಾವ. ಹೊರಗೆ ಬರೋಂಗೇ ಇಲ್ಲ ಸಂಧ್ಯಾವನಿ. ಅಲ್ಲೇ ಬಚ್ಚಲ್ದಾಗ ಸಂಧ್ಯಾನ ಮುಗಿಸಿ ಅಲ್ಲೇ ನಾಮಾಗಿ ಮಸ್ತಿಗೆ ಹಚ್ಚೋಳಂಗಿಲ್ಲ. ಮತ್ತೆ ಅವು ಏನು ತಿಳ್ಕೊತಾವ ಕೊಲೆಯಾಗಿದ್ದದು ಅಂತ ಹೇಳಿ. ಹೌದಿಲ್ಲ? ಯಾಕಾಯ್ತದು? ಆ ವಾತಾವರಣಕ್ಕೆ ಸೇರಿದ ಕೂಡ್ಲೇ ಹಂಗಾಯ್ತು. ಹಂಗಾಗಿ ಈ ದೈತ್ಯರೂ ಕೂಡ ಅಪಕ್ವವಾದ ದ್ವೇಷಾವಸ್ಥೆಯಲ್ಲಿ ಇದ್ದಾಗ ಸಾತ್ವಿಕರ ಜೊತೆಗೆ ಸೇರಿಕೊಂಡ್ರು ಅಂದ್ರೆ ಆಗ ಪುಣ್ಯವನ್ನ ಸಂಪಾದನೆ ಮಾಡ್ತಾರೆ. ಆ ಪುಣ್ಯವನ್ನ ಭಗವಂತ ಅವರ ಕಡೆಗೆ ಬಿಡೋದಿಲ್ಲ. ಯಾಕಂದ್ರೆ ಪುಣ್ಯದ ಫಲ ಏನು? ಸ್ವರ್ಗವೋ ಮೋಕ್ಷವೋ ಆಗಬೇಕು. ಅವರಿಗೆ ಸ್ವರ್ಗವೂ ಇಲ್ಲ, ಮೋಕ್ಷವೂ ಇಲ್ಲ ಅಂದಮೇಲೆ ಏನ್ ಮಾಡ್ಬೇಕು? ಈಗ ಆ ಪುಣ್ಯವನ್ನ ಅಪಹಾರ ಮಾಡ್ಬೇಕು. ಆ ಪುಣ್ಯವನ್ನ ಅಪಹಾರ ಮಾಡಿಬಿಡ್ತಾನೆ ಭಗವಂತ. ಅದನ್ನು ಹೇಳಿದ್ರು, ಅಕ್ಕರದಿ ಸಂತೈಪ ಭಕುತರ ದಕ್ಕಗೊಳನು ಅಸುರರಿಗೆ ಅಪಸತ್ಪುಣ್ಯಗಳನ್ನು ಅಪಹರಿಪ. ಅನೇಕ ದೃಷ್ಟಾಂತಗಳು ಇವೆ. ಏನಿವೆ ಅಂದ್ರೆ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಬ್ರಹ್ಮಾದಿ ದೇವತೆಗಳು ಕೃಷ್ಣಾವತಾರಕ್ಕಾಗಿ ಪ್ರಾರ್ಥನೆಗೆ ಬರ್ತಾರಂತೆ. ನೋಡ್ರಿ, ಪ್ರಾಯಶಃ ಭಾಗವತವನ್ನ ಕೇಳಿರ್ತೇವೆ, ಈ ಅಂಶವನ್ನ ಮಾತ್ರ ಕೇಳಿರೋದಿಲ್ಲ. ಏನು ಅಂದರೆ, ಕೃಷ್ಣಾವತಾರಕ್ಕೆ ಪ್ರಾರ್ಥನೆ ಬಂದಾಗ ಹೇಳೋದೇನು ಅಂದರೆ, ಕಂಸಾದಿ ಜೀವರಾಶಿಗಳೆಲ್ಲ ಇದ್ದಾರಲ್ಲ, ಅವರನ್ನ ನೀನು ಸಂಹಾರ ಮಾಡು ಅಂತ ಪ್ರಾರ್ಥನಾ ಅಲ್ಲ. ಅದು ಬಾಡೇ ಮಾಡ್ತಾನೆ, ಅದು ಗೊತ್ತದ ಅಲ್ಲ. ಮತ್ತೇನ್ ಮಾಡಬೇಕು? ಅವರನ್ನ ಧರ್ಮದ ಮಾರ್ಗದಿಂದ ಬಿಡಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅವರನ್ನ ಧರ್ಮ ಮಾರ್ಗದಿಂದ ನೀನು ಬಿಡಿಸ್ಬೇಕು. ಯಾಕೆ ಅವರನ್ನ ಧರ್ಮ ಮಾರ್ಗದಿಂದ ಬಿಡಿಸ್ಬೇಕು? ಧರ್ಮದ ಫಲ ಏನು? ಮೋಕ್ಷ. ಯಾಕೆ? ನಿನ್ನಲ್ಲಿ ಭಕ್ತಿಯನ್ನ ಮಾಡಿದ್ರೆ, ಧರ್ಮವನ್ನ ಮಾಡಿಬಿಟ್ರೆ, ಮೊದಲನೇ ಇದ್ದು ಧರ್ಮಾಚರಣೆಯನ್ನು ಮಾಡೋದ್ರಿಂದ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು. ಭಗವಂತನಲ್ಲಿ ಭಕ್ತಿ ಹುಟ್ಟಿದ ಮೇಲೆ ಮೋಕ್ಷ ಆಗಬೇಕು, ಸ್ವರ್ಗ ಆಗಬೇಕು. ಬಿಟ್ರೆ ಬೇರೆ ಏನಾಗೋ ಹಾಗಿಲ್ಲ. ಆ ಎಲ್ಲ ಕಂಸಾದಿ ಜೀವರುಗಳು ಅಲ್ಲಿರುವಂತಹ ಸಾತ್ವಿಕ ಜೀವರಾಶಿಗಳ ಜೊತೆಗೆ ಸೇರಿ ಅವರು ಧರ್ಮ ಕಾರ್ಯವನ್ನ ಮಾಡಿ ನಿನ್ನಲ್ಲಿ ಸ್ವಲ್ಪ ಭಕ್ತಿಯನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆ ಭಕ್ತಿಯನ್ನು ನೀನು ಕಡಿಮೆ ಮಾಡದ ಹೊರತು, ಅವರಲ್ಲಿ ದ್ವೇಷ ಹುಟ್ಟಿಸದ ಹೊರತು ಅವರನ್ನು ಅವರ ಲೋಕಕ್ಕೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀನೇನ್ ಮಾಡು ಅಂದ್ರೆ, ಅವರಲ್ಲಿ ದ್ವೇಷವನ್ನ ಹುಟ್ಟಿಸು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅದಕ್ಕೆ ಕೃಷ್ಣಾವತಾರ ಆದದ್ದು ಅಂತ ಶ್ರೀಮದಾಚಾರ್ಯ ಹೊಸ ಅಂಶ ಬರೀತಾರೆ. ನಾವೆಲ್ಲ ಏನ್ ತಿಳಿದಿದ್ದೇವೆ? ಅವರು ಬರೇ ದೈತ್ಯರು ಭೂಭಾರ ಹಣ್ಣಾಗ್ಬೇಕು ಅದಕ್ಕೆ ಬಂದಾರ. ಎಷ್ಟು ಸಲ ಕೇಳಿದ್ರಿ? ಸ್ವಲ್ಪ ಚೇಂಜ್ ಮಾಡ್ಬೇಕು. ಬೇಡ, ಪ್ರತಿ ಸರ್ತಿ ಅದನ್ನೇ ಕೇಳೋದೇನೋ, ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು. ಶ್ರೀಮದಾಚಾರ್ಯ ಹಿಂಗೆ ಚೇಂಜ್ ಮಾಡ್ತಿರ್ತಾರೆ ಆಗಾಗ. ಮಹಾಭಾರತ ತಾತ್ಪರ್ಯ ನಿರ್ಣಯ ಪರಮಾದ್ಭುತವಾದ ಗ್ರಂಥ. ಇಷ್ಟು ಅದ್ಭುತ 32 ಅಧ್ಯಾಯಗಳು, ಒಂದೊಂದು ಶ್ಲೋಕಗಳು, ಒಂದೊಂದು ವಿಷಯಗಳು ರಸಸ್ಯ. ಏನು ಓದ್ತಾ ಇದ್ರೆ, ಕೇಳ್ತಾ ಇದ್ರೆ ನಮ್ಮ ಸಿದ್ಧಾಂತ, ಪೂರ್ಣ ವೇದದ ಸಿದ್ಧಾಂತ, ಮಹಾಭಾರತ ಸಿದ್ಧಾಂತಗಳು ಹಾಗೆ ಆಚಾರ್ಯರು ತಂದಿಟ್ಬಿಡ್ತಾರೆ ನಮ್ಮ ಎದುರುಗಡೆ. ಅದನ್ನು ಕೇಳಬೇಕು, ಓದಬೇಕು, ಅವಶ್ಯವಾಗಿ ಅದನ್ನು ಒಂದ್ಸಲ ಶ್ರವಣ ಮಾಡಬೇಕು, ಅಧ್ಯಯನ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಸಿದ್ಧಾಂತ ಏನು ಅಂತ ಗಟ್ಟಿ ಆಗ್ತದೆ. ಶ್ರೀಮದಾಚಾರ್ಯ ಸಿದ್ಧಾಂತ ಏನು, ನಾವು ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ವಿ ಅಂತ ಅರ್ಥ ಆಗುತ್ತೆ. ಇಲ್ಲೇ ಗೊತ್ತೇ ಆಗಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಕೃಷ್ಣಾವತಾರ ಕಾಲದಲ್ಲಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿಕೊಂಡದ್ದು. ಕಂಸ ಅವನು ದಿವಸ ದೇವ್ರ ಗುಡಿಗೆ ಹೊಂಟಾನೆ, ಅವನು ಸಂಧ್ಯಾನ ಮಾಡ್ಲಿಕ್ಕೆ ತಾನೆ, ಅವನು ದೇವ್ರ ಪೂಜೆ ಶುರು ಮಾಡ್ಯಾನ. ಅವನು ಶಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ ಎಲ್ಲ ಇಟ್ಕೊಂಡ ದಿವಸ ನಿರ್ಮಾಲ್ಯ ತೀರ್ಥ ತಗೊಂಡ ಮುಂದಿನ ತೀರ್ಥ ಹೋಗ್ತಾನ. ಹಿಂಗಾಗಿ ನಿರ್ಮಾಲ್ಯ ತೀರ್ಥ ಮೊದಲು, ಉಳಿದ ತೀರ್ಥ ಆಮೇಲೆ. ಹಿಂಗ ಅವನ ಸ್ವಲ್ಪ ಬಿಡಿಸ್ಬೇಕಾಗಿದೆ. ನೀ ಆ ಬಿಡಿಸ್ದ ಹೊರತು ಅವೇನ್ ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ನೀವು ಒಂದ್ಸಲ ಅದಕ್ಕೇನ್ ಮಾಡಿದ್ರು ಅಂದ್ರೆ, ಅವನಲ್ಲಿ ದ್ವೇಷ ಬುದ್ಧಿ ಹುಟ್ಟಿಸಿದ್ರು. ಏನಂತ? ಇವಳ 8ನೇ ಗರ್ಭದಲ್ಲಿ ಬರುವನು ನಿನ್ನನ್ನ ಕೊಲ್ತಾನೆ ಅಂದು ಕೂಡ್ಲೆ ಶುರುವಾಯ್ತು ನೋಡ್ರಿ ಅವನು. ನನ್ನನ್ನ ಕೊಲ್ಲಿಕ್ಕೆ ವಿಷ್ಣು ಬರ್ತಾ ಇದ್ದಾನ ಅಂತ ದ್ವೇಷ ಬುದ್ಧಿ ಶುರುವಾಯ್ತು. ಸಾಕು, ನಾರದರು ಬಂದು ಆ ಕೆಲಸ ಮಾಡಿದ್ರು. ಆಕಾಶವಾಣಿ ಒಂಚೂರು ಕೆಲಸ ಮಾಡಿತು. ಆಕಾಶವಾಣಿ ನಾರದರು ಇಬ್ರು ಕೂಡಿ ಅವನಿಗೆ ದ್ವೇಷ ಹುಟ್ಟಿಸೋ ಬುದ್ಧಿ ಕೊಟ್ಬಿಟ್ರು. ಕೃಷ್ಣನ್ ಬಂದ ಮುಂದೆ ಸಂಹಾರ ಮಾಡಿ. ಇಷ್ಟು ಕೆಲಸ ಆಗ್ಬೇಕು. ಅದಕ್ಕಾಗಿ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನ ಹೇಳ್ತಾರೆ ಜಗನ್ನಾಥದಾಸರು, ದಕ್ಕಗೊಳನು ಅಸುರರಿಗೆ ಸತ್ಪುಣ್ಯಗಳ ಅಪಹರಿಪ. ಅವರು ಬರುವಂಥ, ಯಾಕೆ ಗೊತ್ತಾ? ಯಾರೋ ಕೇಳಿದ್ರಲ್ರಿ,
ಅವ್ರ ಪಾಡಿಗೆ ಅವ್ರು ತಪಸ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಸಾಧನ ಮಾಡ್ಕೋತಾರೆ. ನೀವ್ಯಾಕೆ ಇದನ್ನ ಮಾಡ್ಬೇಕಪ್ಪ, ಕೆಡಿಸ್ಬೇಕು? ಈ ನಿಮ್ದೊಂದು ದೊಡ್ಡ ಉದ್ಯೋಗ ಇದು. ಸುಮ್ಮ ಅವರಿಷ್ಟಿಗೆ ಅವ್ರು ಮಾಡ್ಕೋತಾ ಇರ್ತಾರೆ. ನೆನಪಿಟ್ಕೊಳ್ರಿ, ತಪಸ್ಸು ಸಾಧನ ಇವೆಲ್ಲ ಮಾಡಿದವರು ಎಲ್ಲರೂ ಸತ್ಕಾರ್ಯಕ್ಕೇನೆ ಮಾಡಿರ್ತಾರಂತೇನಿಲ್ಲ. ಒಳ್ಳೆಯದಕ್ಕಾಗಿ ತಪಸ್ಸು. ರಾವಣ ತಪಸ್ ಮಾಡಿದ ನೋಡ್ರಿ, ಪಾಪ ರಾವಣಾಚಾರು ಎಷ್ಟು ಚಲೋ ತಪಸ್ ಮಾಡಿದರು. ರಾವಣಾಚಾರು ದಿವಸ 3 ಹೊತ್ತು ಸಂಧ್ಯಾವನೆ ಮಾಡ್ತಿದ್ರು. ಖರೆ ಹೇಳ್ಬೇಕು ಅಂದ್ರೆ ರಾವಣ ನಮ್ಕಿಂತ ಚಲೋ ಸಂಧ್ಯಾವನೆ ಮಾಡ್ತಿದ್ರಿ. ರಾವಣ ನಮ್ಕಿಂತ ಚಲೋ ವೇದ ಪಾಲನೆ ಮಾಡ್ತಿದ್ದವ. ಅಷ್ಟೆಲ್ಲ ಮಾಡಿದ್ದ ಪಾಪ ರಾವಣ. ಯಾಕೆ ಹೆಂಗೆ ಮಾಡ್ಬೇಕಾಗಿತ್ತು? ಅವನ ಉದ್ದೇಶ ಏನಿತ್ತು ನೆನ್ಬಿಟ್ಟುಕೊಳ್ರಿ. ಉದ್ದೇಶ ಏನು? ಅವನು ಲೋಕವನ್ನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಅಂಥ ತಪಸ್ಸುಗಳು ಲೋಕಕ್ಕೆ ಲಾಭದಾಯಕವ, ಸಮಾಜಕ್ಕೆ ಹಾನಿಕಾರಕವ? ಹಾನಿಕಾರಕ. ಅದು ಅಂದಮೇಲೆ ದೇವರನ್ನು ಸಂಹಾರ ಮಾಡಬೇಕು. ಶಂಭೂಕ ಅಂತ ಒಬ್ಬ ಶೂದ್ರ ಬರ್ತಾನೆ ರಾಮಾಯಣದಲ್ಲಿ. ತಪಸ್ಸಿಗೆ ಕೂತಿದ್ದ. ದೊಡ್ಡ ಗದ್ದಲ. ಈ ಬುದ್ಧಿಜೀವಿಗಳು ಅಂತ ನೋಡಿರ್ತಾರಲ್ಲ, ಅವರೇನಪ್ಪ ಭಯಂಕರ ಬುದ್ಧಿಜೀವಿಗಳು, ಲದ್ದಿ ಜೀವಿಗಳು ಅಂತ ಹೆಸರು ಅವಕ್ಕೆ. ಬುದ್ಧಿಜೀವಿಗಳು ಕರಿತಿರ್ಬೇಕಷ್ಟೇ. ಅವೇನ್ ಮಾಡ್ಬಿಟ್ಟು, ಇಲ್ಲ ರಾಮ ಶೂದ್ರ ವಿರೋಧಿ, ಆ ಶಂಭೂಕನನ್ನ ಕೊಂದು ಬಿಟ್ಟ. ಹಿಂಗೆ ನಮಗೇನಿದ್ದ ಅಂತ ಗೊತ್ತಿಲ್ಲ. ಯಾಕೆ ಹರವ ಮಾಡಬೇಕು? ಗೊತ್ತಿಲ್ಲದೆ ಇದು ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅವ ಎಂಥ ಬುದ್ಧಿವಂತ ಅಂದ್ರೆ, ಪಾರ್ವತಿ ದೇವಿ ಕಡೆಯಿಂದ ಮೊದಲು ವರ ತಗೊಂಡ. ಏನಂತ? ನಾನು ಯಾರ ಕೈಯಲ್ಲೂ ಸಾಯಬಾರದು ಅಂತ ವರ ತಗೊಂಡ. ಪಾಪ ಪಾರ್ವತಿ, ಇವೆಲ್ಲ ಇಷ್ಟು ಚಲೋ ಮಂದಿರಿ ಅವರು, ಎಲ್ಲರಿಗೂ ಒಳ್ಳೆ ಆದ್ ಬಿಡಪ್ಪ, ನೀ ಯಾರ ಕೈ ಹೋಗಂದ್ರು. ಮುಂದ್ ತಪಸ್ಸಿಗೆ ಕೂತಾವ. ಎದಕ್ಕ? ನಾ ಶಿವ ಆಗ್ಬೇಕು ಅಂತ ಕೂತಾವ. ಹೇಳ್ರಿ, ಈಗ ಚಲೋನ ಕೆಟ್ಟ ಹೇಳ್ರಿ ನೋಡಂತ. ಶಿವನ ಹೆಂಡತಿ ಕಡೆಯಿಂದ ವರ ತಗೊಂಡು ನಿನ್ ಗಂಡನ ಆಗ್ತೀನಿ ಅಂತ ತಪಸ್ಸಿಗೆ ಕೂತಾವ. ಏನ್ ಮಾಡ್ಬೇಕು ಈಗ? ರಾಮವನ್ನ ಶಿವನ್ ಉಳಿಸ್ಬೇಕೋ ಇವನ್ ಉಳಿಸ್ಬೇಕೋ? ಶಿವನ್ ಉಳಿಸ್ಬೇಕು. ಯಾಕಂದ್ರೆ ಶಿವ ಅಂತರಂಗ ಭಕ್ತ, ಇವ ಅಲ್ಲ. ಶಿವ ಮುಖ್ಯನೇ ವಿನಃ ಶೂದ್ರ ಮುಖ್ಯ ಅಲ್ಲ. ಶೂದ್ರತ್ವ ಪ್ರಶ್ನೆ ಇಲ್ಲ ಅಲ್ಲಿ, ಶಿವನ ರಕ್ಷಣೆ ಮುಖ್ಯ. ಅದಕ್ಕಾಗಿ ಅವನ್ನ ಸಂಹಾರ ಮಾಡಿದ. ಅದಕ್ಕೆ ಸತ್ಪುಣ್ಯಗಳನ್ನ ಅಪಹರಿಪ. ಅದಕ್ಕಾಗಿ ಅವನ ಪುಣ್ಯಗಳನ್ನ ಅಪಹಾರ ಮಾಡಿದ ಭಗವಂತ. ಅದನ್ನ ಹೇಳಿದ್ರು, ತಕ್ಕ ಸಾಧನ ಮಾಡಿಸುತ್ತ ಅಕ್ಕರದಿ ಸಂತೈಪ ಭಕುತರ ದಕ್ಕಗೊಡನು ಅಸುರರಿಗೆ ಸತ್ಪುಣ್ಯಗಳನ್ನ ಅಪಹರಿಪ. ಸ್ವಲ್ಪ ಇಷ್ಟು ಕತೆ ಹೇಳಿ ಅಂತೂ ಆನಂದಾತ್ ನಮಗೋ. ಒಂದು ಸ್ವಲ್ಪ ನಮ್ಮ ಹಳಿವೆಲ್ಲ ಬಂದವರಿಪ ರಾಮಾಯಣ ಮಹಾಭಾರತ ಅಂದ್ಕೊಳ್ಳಿ. ಮತ್ತೆ ತಗೊಂಬಂದ್ರು. ತುಂದಿ ಬಿಡದ ಶಿರದಿ ಪರಿಯನ್ ತೊಂದೆ ವ್ಯಾಪಿಸಿ ಇಹ ದುತಾವರೆ ಕಂದ ನಿಹನದರೊಳಗೆ ಅದಕೀರೈದು ಶಾಖೆಗಳು ಒಂದಧಿಕ ದಶ ಕರ್ಣಗಳು ಸಂಬಂಧ ವೈದಿಹ ವಲ್ಲಿರ ವಿಶೇಷಿ ಸಿಂಧುನಾ ಸತ್ಯಾದಿಗಳು ನೆಲೆಗೊಂಡಿಹರು ಸತತ. ನೋಡ್ರಿ, ಇದು ಬಹಳ ಮಹತ್ವದ ಪದ್ಯ. ಯಾಕೆ ಅಂದ್ರೆ, ನಾವು ಇಲ್ಲಿಯವರೆಗೆ ಕೇಳದೇ ಇದ್ದನ್ನ ಸಂಕರ್ಷಣ ಒಡೆಯರು ಪರಮ ಸುಂದರವಾದ ವ್ಯಾಖ್ಯಾನವನ್ನು ಬರೀತಾರೆ. ಅದಕ್ಕನುಸಾರವಾಗಿ ಅರ್ಥವನ್ನು ಹೇಳ್ತೇನೆ. ಇಲ್ಲಿ ಈ ಪದ್ಯ ಮುಂದಿನ ಪದ್ಯ ನಾವು ಚಿಂತನೆ ಮಾಡಬೇಕಾದದ್ದು ಬಹಳ ದೊಡ್ಡದು. ನಮಗೆ ವಾಯುದೇವರು ಇನ್ನೊಂದು ಸ್ವಲ್ಪ ದಿವಸ ಆದರೆ ಹನುಮತ್ ಜಯಂತಿ ಬರೋದು. ಮತ್ತೆ ನಮಗೆ ಏನು ಭಾಳ ದಿವಸ ಇಲ್ಲ. ನಿಮ್ಮ ಹನುಮತ್ ಜಯಂತಿ ಇಲ್ಲೇ ಮುಗಿಸ್ಬಿಡ್ತೇನೆ. ಅದರಿಂದ ನೀವು ಹೇಳಿದ್ರಲ್ಲ, ಅದಕ್ಕೆ ಹನುಮ ದೇವರು ಬಂದ್ಬಿಟ್ರಿಲ್ಲ, ಹನುಮಂತ ದೇವರು ಬಂದ್ಬಿಟ್ರು. ಅದಕ್ಕೆ ವಾಯುದೇವರ ಚಿಂತನೆಯನ್ನು ಮಾಡುವುದಕ್ಕಾಗಿ 2 ಪದ್ಯಗಳು. ಎಷ್ಟು ಸುಂದರವಾದ ಪದ್ಯ ಅಂದರೆ, ನೋಡ್ರಿ ಎಷ್ಟು ಮಹತ್ವದ ಹೇಳ್ತಾನೆ. ವಿಷಯ ಮತ್ತೆ ಹೇಳ್ತೀನಿ, ಸ್ವಲ್ಪ ನೋಡ್ಕೊಳ್ರಿ. ತುಂದಿ ಬಿಡದ ಶಿರದಿ ಪರ್ಯಂತ, ತುಂದಿ ಬಿಡದು ಶಿರದ ಪರ್ಯಂತ ಒಂದೇ ವ್ಯಾಪಿಸಿ ಇಹದು. ಏನಿದು ನಾಡಿ ಗೊತ್ತದ, ನಿನ್ನೆ ಹೇಳ್ಬಿಟ್ಟಿನಿ. 3 ಹೆಸರು ಹೇಳಿರೋದಕ್ಕೆ: ಸುಷುಮ್ನಾ ನಾಡಿ, ರುಜುನಾಡಿ, ಬ್ರಹ್ಮನಾಡಿ ಅಂತ. ಇದಕ್ಕೆ ಅಭಿಮಾನಿಗಳು ಯಾರು ಅಂದರೆ, ತಾವರೆ ಕಂದನು ಇಹನು ಇದರೊಳಗೆ. ತಾವರೆ ಕಂದ ಅಂದ್ರೆ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ಅಂದ್ರೆ ವಾಯುದೇವರೇ, ಮತ್ತೇನು ಬೇರೆ ಅಲ್ಲ. ಭಾವಿ ಬ್ರಹ್ಮರೇ ವಾಯುದೇವರು, ಇವತ್ತಿನ ಬ್ರಹ್ಮದೇವರು ಅಂದ್ರೆ ಹಿಂದಿನ ವಾಯುದೇವರು ಅಂತ ಅರ್ಥ. ಮಾಜಿ ಹಾಲಿ ಇಷ್ಟಲ್ಲಿ ಭಾಳ ಏನು ಗದ್ಲಿಲ್ಲ. ಅವ್ರು ಬ್ರಹ್ಮದೇವರು ಅಂತ ಹೇಳಿದಾಗೆಲ್ಲ ಮಾಜಿ ವಾಯುದೇವರು ಅಂತ ತಿಳ್ಕೊಳ್ಳೋದು, ಗೊತ್ತಾಯ್ತಿಲ್ಲೋ? ಮಾಜಿ ವಾಯುದೇವರು. ವಾಯುದೇವರು ಹೇಳಿದಾಗೆಲ್ಲ ಭಾವಿ ಬ್ರಹ್ಮರು ಅಂತ ತಿಳ್ಕೊಳ್ಳೋದು. ಇಷ್ಟೇ, ಅವರಿಬ್ಬರು ಬೇರೆ ಏನು ವ್ಯತ್ಯಾಸನೇ ಇಲ್ಲ ಅವರಲ್ಲಿ. ಯಾರಿದ್ದಾರೆ ಈ ಸುಷುಮ್ನಾ ನಾಡಿಗೆ ಅಭಿಮಾನಿ ದೇವತೆಗಳು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ನಮ್ಗೆ ಗೊತ್ತಾಯ್ತು ಇಷ್ಟದ. ಅದನ್ನ ಯಾಕೆ ಇಷ್ಟು ಪರಿ ಒತ್ತೊತ್ತು ಹೇಳಿಗತ್ತೀರಿ? ಅದೇ ನಾವು ಯಾಕೆ ಒತ್ತು ಹೇಳ್ತೀವಿ ಎಂಬುದು ಹೇಳಿದ ಮೇಲೆ ಗೊತ್ತಾಗಬೇಕಂತ ಗೊತ್ತಾಗಿಲ್ಲ. ನೋಡ್ರಿ, ಅಲ್ಲಿರೋ ಶಬ್ದ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ರಿ. ಏನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಅಲ್ಲಿರೋ ಶಬ್ದ ತಾವರೆ ಕಂದನು ಇದರೊಳಗೆ. ತಾವರೆ ಕಂದ ಅಂದ್ರೆ ಏನು? ಬ್ರಹ್ಮದೇವರು ಅಷ್ಟೇ ಹೇಳೋದಿಲ್ಲ, ನಮ್ಗೆ ಗೊತ್ತಿರೋ ಅರ್ಥ. ನಮಗೆ ಗೊತ್ತಿರೋ ಅರ್ಥ ಏನು? ತಾವರೆ ಕಂದ ಬ್ರಹ್ಮದೇವರು. ತಾವರೆ ಕಂದ ಅನ್ನೋದನ್ನು ಸಂಸ್ಕೃತ ಮಾಡಿದ್ರೆ ಏನಾಗ್ತದೆ? ತಾವರೆ ಕಂದ ಸಂಸ್ಕೃತ ಮಾಡ್ಬೇಕು. ಈಗ ಶಬ್ದ ಇದು ಕನ್ನಡದಾಗದ, ಸಂಸ್ಕೃತ ಮಾಡಿಬಿಟ್ರಿ ಏನಾಗ್ತದೆ ಅವಾಗ ಅಂದ್ರೆ ಜಲಜ ಸಂಭವ ಆಗ್ತದೆ, ಬೇರೆ ಏನಿಲ್ಲ. ಹೌದಲ್ಲ? ನಿನ್ನೆ ಕೇಳಿವಲ್ಲ ಜಲಜ ಸಂಭವ ಅಂತ. ಜಲಜ ಅಂದ್ರೆ ತಾವರೆ, ಸಂಭವ ಅಂದ್ರೆ ಕಂದ. ತಾವರೆ ಕಂದ ಜಲಜ ಸಂಭವ. ಕಮಲದಲ್ಲಿ ಹುಟ್ಟಿದ್ದು ಯಾವಾಗ? ಯಾವಾಗ ಕಮಲದಲ್ಲಿ ಹುಟ್ಟಿದ್ದು? ನಮಗೇನು ಗೊತ್ತು? ಅವ್ರು ಹೇಳಿದ್ರೆ ನಮ್ಮ ಬರ್ತ್ಡೇಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿ ಹ್ಯಾಪಿ ಬರ್ತ್ಡೇ ಮಾಡಿ ಕರೆದು ಏನಾರ ಫೋಟೋ ಹಾಡೋದು. ಏನು ಸರಿ, ನಾ ಏನು ಹೇಳಿದ್ರು ಇಲ್ಲ ಹರಿಭಟ್ನವ್ರು ಏನು ಕರೆದಿದ್ದಾರೆ ನಮ್ಮನೇನ್ರ? ಇಲ್ಲ.
ಅಲ್ಲ ಕರೆದಿಲ್ಲ ಅಂತ ಅದಕ್ಕೆ ಕಟ್ ಸಂಕೋಚ ಮಾಡ್ಬೋದು. ಇಲ್ಲ ಅದು ಯಾಕೆ ಸಂಕೋಚ ಮಾಡ್ಬೋದ್ರಿ? ನಾ ಒಂದ್ಸಲ ಉಪನ್ಯಾಸ ಹಿಂಗೆ ಹೇಳಿಕತ್ತಿದ್ದೆ. ಕೃಷ್ಣನ್ಗೆ ಎಷ್ಟು ಮಂದಿ ಹೆಂಡಂದ್ರು ಅಂತ ಕೇಳಿದೆ. ಪಾಪ ಒಬ್ರು ಕೈ ಎತ್ತಿರಿ. ಎಷ್ಟು? 16,108 ಅಂದೆ ನಾನು. ಇಲ್ಲ ತಪ್ಪು ಅಂದೆ. ಯಾಕೆ? 16,110 ಅಂದೆ. ಅವ್ರು ಗಾಬರಿ ಆಯ್ತು. ಅಚ್ಚಾರ ಇನ್ನೆರಡು ಮದುವೆ ನೀವು ಹೋಗಿದ್ರು ಅಂತ ಕೇಳಿ, ಇನ್ನೆರಡು ಲಗ್ನಕ್ಕೆ ನೀವು ಹೋಗಿದ್ರು ಅಂದ್ರು. ಕರೆದಿದ್ದಿಲ್ಲಪ್ಪ, ಆಮೇಲೆ ಹೇಳ್ತೀನಿ ಕತೆ ಅಂತ ಹೇಳಿದ ಅವ್ರಿಗೆ. ಹಿಂಗ ಏನಾಗ್ತಾವ ಅಂದ್ರೆ ನಮ್ಗೆ ಗೊತ್ತಿಲ್ಲ ನೋಡ್ರಿ. ನಾವು ಸೂಕ್ಷ್ಮಾಂಶವನ್ನ ಗಮನಿಸೋದೊಳಗೆ ಮರ್ತೋಗ್ಬಿಡ್ತೇವೆ. ಏನಾಯಿತು ಅಂದ್ರೆ ಬ್ರಹ್ಮಾಂಡದ ಹೊರಗೆ ಒಂದು ಸೃಷ್ಟಿ, ಬ್ರಹ್ಮಾಂಡದ ಒಳಗೆ ಒಂದು ಸೃಷ್ಟಿ. ಸರಿಯಾಗಿ ಗಮನಿಸ್ಕೊಳ್ರಿ, ಬಹಳ ಸೂಕ್ಷ್ಮಾಂಶ ಇವೆ ಇವೆಲ್ಲ. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯಲ್ಲಿ ಬ್ರಹ್ಮದೇವರು ತಾವರೆ ಕಂದ ಅಲ್ಲ. ಅವರು ತಾವರೆ ಕಂದ ಅಲ್ಲ. ಆವಾಗ ಲಕ್ಷ್ಮೀ ಕಂದ ಅವರು. ಬ್ರಹ್ಮಾಂಡದ ಆಚೆ ಸೃಷ್ಟಿಯಲ್ಲಿ ಲಕ್ಷ್ಮೀ ಪುತ್ರ ಅವರು. ಅವರ ತಾವರೆ ಕಂದ ಅಲ್ಲ. ಬ್ರಹ್ಮಾಂಡದ ಒಳಗಿನ ಬ್ರಹ್ಮದೇವರಿದ್ದಾರಲ್ಲ, ಇವರು ತಾವರೆ ಕಂದ. ಎರಡು ಅಂಶ ಗಮನಿಸ್ಕೊಳ್ರಿ ಸರಿಯಾಗಿ. ಯಾಕೆ ಹೀಗೆ ಅಂದ್ರೆ ತಾವರೆ ಯಾವಾಗ ಬಂತು ಹುಡ್ಕೊಂಡು ಹೋಗೋಣ, ಸ್ವಲ್ಪ ಬ್ಯಾಕ್ ಸೈಡ್ ಹೋಗ್ತಾ ಹೋಗೋಣ ಅಂತ. ಹಿಂದೆ ಹೋಗ್ತಾ ಹೋದ್ರೆ ಗೊತ್ತಾಗುತ್ತೆ. ತಾವರೆ ಯಾವಾಗ ಬಂತು, ಕಮಲ ಯಾವಾಗ ಬಂತು? ಭಗವಂತ ಪದ್ಮನಾಭ ರೂಪದಿಂದ ಮಲಗಿದಾಗ, ಶೇಷನ ಮೇಲೆ ಮಲಗಿದಾಗ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಲೋಕಗಳು ಬಂದಾಗ. ಸ್ವಲ್ಪ ಹಿಂದಿಂದ ಹೋಗೋಣ. ಶ್ವೇತದ್ವೀಪ ಅನಂತಾಸನಗಳು ಯಾವಾಗ ಬಂದವು? ಬ್ರಹ್ಮಾಂಡದ ಒಳಗೆ ಭಗವಂತ ದೇವತೆಗಳನ್ನ ಕರೆದುಕೊಂಡು ಬಂದಾಗ ಬಂದವು. ಬ್ರಹ್ಮಾಂಡ ಸೃಷ್ಟಿಯಾಯಿತು. ಬ್ರಹ್ಮಾಂಡ ಸೃಷ್ಟಿಗಿಂತ ಮೊದಲು ಹೊರಗೆ ಇದ್ದ. ಅಂದ್ರೆ ಏನಾಯಿತು? ಬ್ರಹ್ಮಾಂಡದ ಹೊರಗೆ 24 ತತ್ವಗಳನ್ನ, ತತ್ವಾಭಿಮಾನಿ ದೇವತೆಗಳನ್ನ ಭಗವಂತ ಸೃಷ್ಟಿ ಮಾಡಿದ. ಮಹಾಲಕ್ಷ್ಮೀ ದೇವಿ, ವಾಯುದೇವರು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅವರಾದ ಮೇಲೆ ದೇವತೆಗಳಿಗೆ ಆಜ್ಞೆ ಮಾಡಿದ ಬ್ರಹ್ಮಾಂಡದ ಸೃಷ್ಟಿ ಮಾಡ್ರಿ ಅಂತ. ಆಗಲಿಲ್ಲ. ತಾನೇ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಇನ್ನಾದ್ರೂ ಒಳಗೆ ಹೋಗಿ ಜಗತ್ ಸೃಷ್ಟಿ ಮಾಡ್ರಿ, ಆಗಲಿಲ್ಲ. ತಾನೇ ಎಲ್ಲರನ್ನ ಒಳಗೆ ಕರ್ಕೊಂಡು ಬಂದ. ಒಳಗೆ ಕರೆದುಕೊಂಡು ಬಂದಾಗ ತನ್ನ ಉದರದಲ್ಲಿ ಇದ್ದ ನಿತ್ಯ ಲೋಕಗಳಾದ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳನ್ನ ಉದರದಿಂದ ಹೊರಗೆ ಅಭಿವ್ಯಕ್ತ ಮಾಡಿದ. ಅವು ನಾಶ ಇಲ್ಲದ ಲೋಕಗಳು. ವೈಕುಂಠದಲ್ಲಿ ನಾವೆಲ್ಲ ಇರ್ತೀವಿ. ಒಂದು ವೇಳೆ ಪ್ರಳಯ ಕಾಲದಲ್ಲಿ ವೈಕುಂಠ ಲೋಕ ನಾಶ ಆಗಿಬಿಟ್ರೆ ನಮ್ಗತಿ ಏನೆಲ್ಲ ಅದು. ಆ ಲೋಕಗಳನ್ನೂ ನುಂಗಿರ್ತಾನೆ ಭಗವಂತ. ಆ ಲೋಕಗಳನ್ನ ಹಾಗೇ ಹೊರಗೆ ತೆಗೆದಿಡ್ತಾನೆ. ಇಟ್ಟ ಮೇಲೆ ಅಲ್ಲಿ ಪದ್ಮನಾಭ ರೂಪದಿಂದ ಭಗವಂತ ಮಲಗಿದ. ಮಲಗಿದಾಗ ತನ್ನ ನಾಭಿಯಿಂದ ಒಂದು ಹೀಗೆ ಬಂತು ಕಮಲ. ಆ ಕಮಲದ ಒಳಗ ಹೀಗೊಂದು ಹುಡುಗ ಬಂತದು. ಅವ್ರು ಯಾರು? ಬ್ರಹ್ಮದೇವರು. ಅವ್ರ ಹೆಸರೇನು? ತಾವರೆ ಕಂದ. ಹೊರಗಿರೋ ಬ್ರಹ್ಮದೇವರು ತಾವರೆ ಕಂದ ಅಲ್ಲ, ಒಳಗಿರೋ ಬ್ರಹ್ಮದೇವರು ತಾವರೆ ಕಂದ. ಅದಕ್ಕೇನಾಯ್ತು? ಈಗ ಇಷ್ಟು ಪರಿ ಯಾಕೆ ನೀವು ಸರ್ಕಸ್ ಮಾಡಿದ್ರಿ? ಯಾಕಂದ್ರೆ ಹೊರಗೇನು ಬ್ರಹ್ಮದೇವರ ರೂಪ ಅದ, ಅದು ಮಹತ್ತತ್ವಕ್ಕೆ ಅಭಿಮಾನಿ ರೂಪ. ಈ ಕಮಲ ಸಂಭವವಾದ ಬ್ರಹ್ಮದೇವರ ರೂಪ ಏನದ, ಇದು ಸುಷುಮ್ನಾ ನಾಡಿಗೆ ಅಭಿಮಾನಿ ರೂಪ. ಬ್ರಹ್ಮದೇವರೇ ಆದರೂ ಕೂಡ ಬ್ರಹ್ಮದೇವರಲ್ಲಿ ಏನು ಶರಣ ಅರ್ಥ ಆಯ್ತಾನೋ ಯಾವ್ದಂತ ಹೇಳಿದ್ದು? ಬ್ರಹ್ಮ ಹರಿಭಟ್ನ ಗೊತ್ತಾಯ್ತಿಲ್ಲ. ಯಾವುದು? 2 ರೂಪಗಳವ. ಒಂದು ಮಹತ್ತತ್ವಾಭಿಮಾನಿಯಾಗಿರುವಂತಹ ಬ್ರಹ್ಮದೇವರು, ಅದಕ್ಕೊಂದು ರೂಪ, ಅದು ಬ್ರಹ್ಮಾಂಡದ ಆಚೆ ಇದೆ. ಬ್ರಹ್ಮಾಂಡದ ಒಳಗಡೆಗೆ ಪದ್ಮನಾಭ ರೂಪದಿಂದ ಏನು ನಾಭಿಯಿಂದ ಬ್ರಹ್ಮದೇವರು ಬಂದ್ರು, ಆ ಬ್ರಹ್ಮದೇವರ ರೂಪ ಅದು ಯಾವುದಕ್ಕೆ ಅಭಿಮಾನಿಯಾಗಿದೆ? ಈ ಸುಷುಮ್ನಾ ನಾಡಿಗೆ ಅಭಿಮಾನಿಯಾಗಿದೆ. ಎರಡೂ ಒಂದೇ ಕೂಡಿಸೋ ಹಂಗಿಲ್ಲ. ಆ ಬ್ರಹ್ಮದೇವರು ಈ ಬ್ರಹ್ಮದೇವರು ಒಂದೇ ಮಾಡೋ ಹಂಗಿಲ್ಲ. ಬ್ರಹ್ಮದೇವರು ಒಂದೇ, ರೂಪ ಬೇರೆ ಬೇರೆ. ಆದ್ದರಿಂದ ಅದನ್ನ ತಿಳಿಸೋದಕ್ಕೆ ಜಗನ್ನಾಥದಾಸರು ತಾವರೆ ಕಂದನು ಇಹನು ಇದರೊಳಗೆ ಅಂತ ಶಬ್ದ ಹಾಕ್ಬೇಕಾಯ್ತು. ಈಗ ಬ್ರಹ್ಮದೇವರು ಒಂದು ಹಾಕ್ಲಿಕ್ಕೆ ಬರ್ತಿದ್ದಿಲ್ವೇ? ಹಿಂದಿನ ಶಬ್ದವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾಡಿ ಒಳಗಿದ್ದದ್ದು ಜಲಜ ಸಂಭವ ಅಂತೆ ಅಂದಾರಲ್ಲ. ಯಾಕಂದ್ರೆ ಬ್ರಹ್ಮಾಂಡದ ಒಳಗೆ ಬಂದ ಬ್ರಹ್ಮದೇವರ ರೂಪ ಏನದ ನೋಡ್ರಿ, ಅದು ಪಿಂಡಾಂಡದೊಳಗಿನ ರೂಪ ಆಗ್ಯದ. ಬ್ರಹ್ಮಾಂಡದ ಆಚೆ ಏನದ, ಅದು ಮಹತ್ತತ್ವಾಭಿಮಾನಿಯಾಗಿ ಕೂತ್ಬಿಟ್ಟದ. ಹಿಂಗಾಗಿ 2 ಸಪರೇಟದ ವಿಚಾರ, ಅದನ್ನು ತಿಳಿದುಕೊಳ್ಳ್ರಿ ಅಂತ ಹೇಳ್ತಾರೆ. ತುಂದಿ ಬಿಡದ ಶಿರದಿ ಪರೆಯಂತೊಂದೆ ವ್ಯಾಪಿಸಿ ಹದು ತಾವರೆ ಕಂದನಿಹನಿದರೊಳಗೆ. ಅದಕ್ಕೆ 5 ಶಾಖೆಗಳು. ಓಹೋ, ಆ ನಾಡಿಗೆ 5 2 5 10 ಶಾಖೆಗಳು. ನಿಮ್ಮ ಶಾಖಾ ಎಲ್ಲೆಲ್ಲವ ಅಂತ ಕೇಳ್ತಿರ್ತಾರೆ ಬ್ಯಾಂಕಿನವರಿಗೆ. ಅವ್ರು ಹೇಳ್ತಿರ್ತಾರೆ, ನಮ್ದು ಮಂಜುನಾಥ್ ನಗರದಾಗ ಒಂದು ಶಾಖಾ ಅದ, ಹೌದಿಲ್ಲೋ, ಮತ್ತು ಅಲ್ಲೊಂದು ಗೋಕುಲ್ದಾಗ ಒಂದದ ಅಂತ ಹೇಳ್ತಿರ್ತಾರಲ್ಲ. ಹಂಗೆ ಶಾಖಾ ಎಷ್ಟವ ಅಂದ್ರೆ 10 ಶಾಖೆಗಳು. ಇದೊಂದು ಹಿಡಿದು 11, ಇದು ಹಿಡಿದು 11, ಉಳಿದು 10 ಶಾಖೆಗಳು. 10 ಶಾಖೆಗಳು ಇವೆ. ಹೇಳಿದ ಮೇಲೆ ಆ 10 ಶಾಖೆಗಳು ಏನಾಗ್ಯಾವ ಅಂದ್ರೆ ನೋಡ್ರಿ, 1+ ಕರಣದೊಳು ಸಂಬಂಧ ಗೈದಿಗವು. ಆ ನಾಡಿಗಳಿಗೂ ನಮ್ಮ ಇಂದ್ರಿಯಗಳಿಗೂ ಸಂಬಂಧವನ್ನ ಹೇಳಿದರು.
ಅರ್ಥ ಆಗಲಿಲ್ಲ? ನೋಡ್ಕೊಳ್ರಿ. ಮಧ್ಯದಲ್ಲಿ ಸುಷುಮ್ನಾ ನಾಡಿ, ಆ ಸುಷುಮ್ನಾ ನಾಡಿಗೆ ಶಾಖೆಗಳು 10, ಅಂದರೆ 10 ನಾಡಿಗಳು. ಆ 10 ನಾಡಿಗಳು ನಮ್ಮ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಗೆ ಲಿಂಕ್ ಆದದ್ದು. ಎಲ್ಲೆಲ್ಲಿ ಏನು ಲಿಂಕ್ ಆಗ್ಯಾವ ಮುಂದೆ ಹೇಳ್ತೀನಿ ಅವನ್ನೆಲ್ಲ. ಅಂತ ಆಯ್ತಾ? ಈಗ 10 ನಾಡಿಗಳಿಗೆ 10 ನಾಡಿಗಳು, ಮಧ್ಯದ್ದೊಂದು 11 ನಾಡಿ. ಆ 11 ನಾಡಿಗಳು 11 ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಎಕ್ಸ್ಟ್ರಾ ಏನ್ ಬಂದಾವ? ಆ ಹೆಚ್ಚಿನ ನಾಡಿಗಳೇನು ಬಂದಾವ ಅವು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಇದೊಂದೇನು ಉಳಿದದ ಇದು ಅದು ಮನಸ್ಸಿಗೆ. ಹಿಂಗಾಗಿ 11 ನಾಡಿಗಳಿಗೆ 11 ಇಂದ್ರಿಯಗಳು ಸಂಬಂಧ. ನೋಡ್ರಿ, 1 ಕರಣದೊಳು ಸಂಬಂಧಗೈದಿಗ ಬಲ್ಲಿ ರವಿ ಶಶಿ ಸಿಂಧು ನಾಸತ್ಯಾದಿಗಳು ನೆಲೆಗೊಂಡಿಹರು ಸತತ. ಆ ನಾಡಿಗಳಲ್ಲಿ ರವಿ ಸೂರ್ಯ, ಶಶಿ ಚಂದ್ರ, ಸಿಂಧು ವರುಣ, ನಾಸತ್ಯ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು, ನಾಸತ್ಯಾದಿಗಳು ಅವರೇ ಮೊದಲಾದವರು. ಅಂದ್ರೆ ಪಂಚ ಜ್ಞಾನೇಂದ್ರಿಯದ ಅಭಿಮಾನಿ ದೇವತೆಗಳನ್ನು ಮೊದಲು ಹೇಳಿಬಿಟ್ರು. ಕರ್ಮೇಂದ್ರಿಯ ನೀವು ತಿಳ್ಕೊಳ್ತೀರಿ ಅಂತ ಹೇಳಿ ಇಷ್ಟು ಇದಿದೆ ಅಂತ, ದೇಹದಲ್ಲಿ ವ್ಯವಸ್ಥೆ ಇದೆ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಮೂಲದಲ್ಲಿ ಜಗನ್ನಾಥದಾಸರು ಹೇಳಿದರು. ಇದಾದ ಮೇಲೆ ಸಂಕರ್ಷಣ ಒಡೆಯರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಯಾವ ನಾಡಿಗಳು ಎಲ್ಲಿ ಇವೆ, ಅದರ ಹೆಸರೇನು, ಅದರಲ್ಲಿ ಯಾವ ದೇವತೆಗಳು ಇದ್ದಾರೆ, ಇಷ್ಟು ತಿಳ್ಕೋಬೇಕು. ಸುಮ್ಮನೆ ಹೆಸರು ಹೇಳಿಬಿಡ್ತೀನಿ, ಶ್ರವಣ ಮಾಡಿಬಿಡ್ರಿ. ಜಗನ್ನಾಥದಾಸರಿಗೆ ಹೇಳಿಬಿಡ್ರಿ, ನಾವು ಒಂದ್ಸಲ ಕೇಳ್ತೀವಿ, ಎಲ್ಲ ಬರ್ಕೊಂಡು ಎಲ್ಲ ನೆನಪಿಟ್ಟುಕೊಂಡು ಮತ್ತೆ ಪರೀಕ್ಷಾ ಬರೋದು ಯಾರು ಹೇಳ್ಯಾರಪ್ಪ ಎಲ್ಲರೂ. ನೋಡಿ, ಯಾವ ನಾಡಿಗಳು ಅಂದರೆ ಇಡ ಅನ್ನುವಂತಹ ಒಂದು ನಾಡಿ, ಅದು ಎಡಮೂಗು. ಇಡಾಹ ವಾಮಾಹ ಪ್ರಕೀರ್ತಿತಾಹ. ಬಹಳ ಸುಂದರವಾದ ವಿಷಯ. ನಮ್ಮ ದೇಹದಲ್ಲಿ ಇದ್ದ ನಮ್ಮ ದೇಹದಲ್ಲಿ ಇರುವಂತಹ ಎಡಭಾಗದ ನಾಡಿಗಳಿಗೆ ಇಡಾ ನಾಡಿಗಳು ಅಂತ ಹೆಸರು. ಹೊಸ ಹೆಸರು ಅದಕ್ಕೆ. ನಾವು ಇಷ್ಟು ದಿವಸ ಎಡಕ್ಕಿದ್ದು ಅಂತ ಎಷ್ಟು ತಿಳ್ಕೊಳ್ತಿದ್ವಿ. ಇಡಾ ವಾಮಾ ಪ್ರಕೀರ್ತಿತಾಹ. ಪಿಂಗಳ ನಾಡಿಗಳು ಬಲಭಾಗದ ನಾಡಿಗಳು. ಆಯ್ತಾ? ಎಡಮೂಗಿನಲ್ಲಿ ಇಡಾ ಎಂಬ ನಾಡಿ, ದಸ್ರಾ ಎಂಬ ದೇವತೆ, ಅಶ್ವಿನಿ ದೇವತೆಗಳಲ್ಲಿ ನಾಸತ್ಯ ದಸ್ರಾ. ಹೌದಾ? ಆಮೇಲೆ ಪಿಂಗಳ ಎಂಬ ನಾಡಿ, ಅದು ಬಲಮೂಗಿನಲ್ಲಿ ಇದೆ, ಅಲ್ಲಿ ನಾಸತ್ಯ ಅನ್ನುವಂತಹ ದೇವತೆ, ಅಶ್ವಿನಿ ದೇವತೆಗಳು ಇಲ್ಲಿ ಕೂತಿದ್ದಾರೆ. ಗಮನಿಸ್ಕೊಡ್ರಿ ಸರಿಯಾಗಿ. ಅರ್ಥ ಆಯ್ತಾ ಎಲ್ರಿಗೂ? ಯಾಕಂದ್ರೆ ಮತ್ತೆ ಹೇಳಿದ ಮೇಲೆ ಮತ್ತೆ ಇನ್ನೊಂದ್ಸಲ ಆಚಾರ ಅಂತ ಹಿಂಗೆ ಅನ್ಲಿಕ್ಕೆ ಹೋಗಬಾರ್ದು. ಅದೇನಾಗಿರ್ತದ್ರಿ, ಕೆಲವರು ಭಾಳ ಬುದ್ಧಿವಂತರ್ರಿ, ಅವರು ಬಾಯಾಗಿ ಹೇಳಂಗಿಲ್ರಿ, ಮುಖದಾಗ ಹಿಂಗೆ ಪ್ರಶ್ನೆ ಚಿಹ್ನೆ ಇಟ್ಬಿಟ್ಟಿರ್ತಾರೆ. ಆಚಾರ ಒಂದ್ಸಲ ಹಿಂಗೆ ನೋಡಿದ ಕೂಡಲೇ ಆಚಾರಿಗೆ ಗೊತ್ತಾಗಬೇಕು, ಓಹೋ ಇದು ಕ್ವಶನ್ ಮಾರ್ಕ್ ಅದ, ಇದು ಅಂದ್ರೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳ್ಬೇಕು ಅಂತ ಆಚಾರಿಗೆ ಅನ್ಸ್ಬೇಕು. ಕೆಲವು ಆಚಾರ ಇಷ್ಟು ಪೆದ್ದಿರ್ತಾವ, 3 ಸಲ 4 ಸಲ ಮಾಡಿದ್ರು ಹೇಳಲಿಕ್ಕೆ ಬರಂಗಿಲ್ಲ. ಕೊನೆಗೆ ಅವರಿಗೆ ಆಚಾರ ಇನ್ನೊಂದ್ಸಲ ಹೇಳ್ರಿ ಸಾಕು ಕ್ಷಣ ಇದ್ರಿ ಅಂತ ಕೂಡ ಅನ್ಬೇಕಾಗ್ತದೆ. ಹಂಗೆ ಆಗಬಾರ್ದು. ಅದಕ್ಕೆ ಇಡ ಮತ್ತು ಪಿಂಗಲ ಎಡಭಾಗದ ಮೂಗಿನಲ್ಲಿ ಇರುವಂತಹ ನಾಡಿ, ವಾಸ್ತವಿಕವಾಗಿ ಎಡಭಾಗದಲ್ಲಿ ಇದ್ದ ನಾಡಿ. ಸದ್ಯಕ್ಕೆ ನಾವು ಇಂದ್ರಿಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದ್ದರಿಂದ ಇಂದ್ರಿಯ ವಿಚಾರವನ್ನು ಹೇಳ್ತೀನಿ. ಎಡಮೂಗಿನಲ್ಲಿ ಇಡಾ ಎಂಬ ನಾಡಿ, ಅಲ್ಲಿ ದಸ್ರಾ ಎಂಬ ದೇವತೆ. ಬಲಭಾಗದ ಮೂಗಿನಲ್ಲಿ ಪಿಂಗಳ ಎಂಬ ನಾಡಿ, ನಾಸತ್ಯ ಎಂಬ ಅಶ್ವಿನಿ ದೇವತೆ. ಇವರಿಬ್ಬರು ಅವಳಿಯವರಾದ್ದರಿಂದ ಅವರಿಬ್ಬರು ಮೂಗಿನಲ್ಲಿ ಇದ್ದಾರೆ. ಮೂಗು ಬಿಟ್ಟಿರ್ಲಿಕ್ಕೆ ಬರಂಗಿಲ್ಲ ನೋಡ್ರಿ. ಒಂದು ಭಾಗ ಅಷ್ಟೇ ಹಿಂಗೆ ತೆಗೆದು ಇನ್ನೊಂದು ಭಾಗ ಹಂಗೆ ಬರೋದೇ ಇಲ್ಲ. ಎರಡೂ ಕೂಡ ಇರ್ಬೇಕಾಗ್ತಾವ ಅವು ಅವಳಿ. ಆದ್ರೆ ಒಂದು ಕಿವಿ ಹೋದ್ರೆ ಇನ್ನೊಂದು ಕಿವಿ ಇರ್ತದೆ, ಹಂಗೆ ಇರುದಿಲ್ಲ ಅಂತಲ್ಲ. ಒಂದು ಕಣ್ಣು ಹೋದ್ರೆ ಇನ್ನೊಂದು ಕಣ್ಣು ಇರ್ತದೆ. ಆಶ್ಚರ್ಯ ನೋಡ್ರಿ, ದೇವ್ರು ಇಷ್ಟು ಬುದ್ಧಿವಂತ. ಇದು ಅವಳಿ ಇರ್ತದ ಅಂತ ಅವಳಿಯವ್ರು ಇಲ್ಲಿ ಕೂಡ್ಸ್ಬಿಟ್ಟಾನ್ರಿ ಅವ ಭಾಳ ಬುದ್ಧಿವಂತ ಅವ ದೇವರು. ಈ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಇನ್ನೊಂದು ಒಂದು ಕಿವಿ ಹೋದ್ರೆ ಇನ್ನೊಂದು ಕಿವಿ ಇರ್ತದ. ಇಲ್ಲ ಸ್ವಲ್ಪ ಯಾಕೋ ಬಲಗಿವಿ ಮಂದಿ ಆಗದ, ಎಡಗಿವಿಯಾಗಿ ಹೇಳ್ಬರ್ರಿ ಅಂತಿರ್ತಾರ. ಹೌದಾ ಇಲ್ಲೋ? ಇಲ್ಲ ಸ್ವಲ್ಪ ಬಲಗಣ್ಣು ಮಂಜಾಗ್ಯದ, ಎಡಗಣ್ಣು ಕಾಣಿಸ್ತದ ಅಂತಿರ್ತಾರ. ಹೌದಾ ಇಲ್ಲೋ? ಅಂದಮೇಲೆ ಒಂದು ಕಣ್ಣು ಇಲ್ಲ ಬಲಮೂಗು ಬಂದಾಗ್ಯದ, ಎಡಮೂಗು ಅಷ್ಟ ತೆಗೆದು ಹಂಗೆ ಹೇಳಿಕ್ ಬರಂಗಿಲ್ಲ ನಮಗೆ. ಹಂಗೆ ಬರೋದು ಯಾಕಂದ್ರೆ ಬಂದಾದ್ರೆ ಪೂರ್ಣ ಮೂಗ ಬಂದ ಆಗ್ಬೇಕು, ಇವರು ಬಂದ ಆಗ್ಬೇಕು ಪೂರ್ಣ, ಬೇರೆ ಇಲ್ಲೇ ಇಲ್ಲ. ಕರ್ನಾಟಕ ಬಂದ್ ಅಷ್ಟೇ ಕೆಲಸ. ಇದು ಕರ್ನಾಟಕ ಬಂದು ನಮ್ದು ನಾಟಕ ಬಂದ್ ಅಷ್ಟೇ, ಬೇರೆ ಇಲ್ಲೇ ಇಲ್ಲ. ಅದರಿಂದ ವಿಚಿತ್ರ ಏನು ಅಂದ್ರೆ ಮೂಗು ಅವಳಿ ಇದು ಎರಡು ಜೊತೆಗೆ ಇರಲೇಬೇಕು. ಇದು ಇದ್ರನೇ ಕೆಲಸ ಆಗೋದು. ಹಾಗಾಗಿ ಅಶ್ವಿನಿ ದೇವತೆಗಳನ್ನು ಅಲ್ಲಿ ಸೇರಿಸ್ಬಿಟ್ಟಿದ್ದಾನೆ. ಮೂಗಿನ ಕೆಲಸ ಏನು ಹೇಳಿ ನೋಡಂತ. ಮೂಗಿನ ಕೆಲಸ ಏನು? ಕೆಲಸ ರೀ, ಶ್ವಾಸೋಚ್ಛ್ವಾಸ ಮಾಡೋರ್ದಲ್ಲ ಮೂಗಿನ ಕೆಲಸ ಅಲ್ಲ. ಪ್ರಾಣದೇವ್ರದ್ದು ಶ್ವಾಸೋಚ್ಛ್ವಾಸ ಕೆಲಸ, ವಾಸನೆ ನೋಡೋದು ಮೂಗಿನ ಕೆಲಸ. ಮೂಗಿನಿಂದ ಗಂಧವನ್ನ ಗ್ರಹಣ ಮಾಡೋದು. ನೋಡ್ರಿ, ಪ್ರಾಣಿ ಎಷ್ಟು ವಿಚಿತ್ರ ಎಷ್ಟಿದೆ ಅಂದ್ರೆ, ದೂರದವರೆಗೆ ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳವ ಅನ್ನೋದನ್ನ ಪ್ರಾಣಿಗಳು ಮೂಗಿನ ಬಲದಿಂದ ಗುರುತು ಹಿಡಿತಾವ. ಹೌದಾ?
ಕೆಲವು ಕಣ್ಣಿನ ಬಲದಿಂದ, ಕೆಲವು ಕಿವಿ ಬಲ. ಇರಲಿ, ಸದ್ಯಕ್ಕೆ ನಾವು ಮೂಗಿನ ಬಲದಿಂದ. ಮೂಗಿನ ಬಲದಿಂದಲೇನೆ ಗುರುತು ಹಿಡಿಯುವುದು ದೂರ ಯಾವ್ದ್ಯಾವ್ದವ ಅಂತ ಇಟ್ಕೊಂಡು ಹೇಳಿ. ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು? ನಾಸತ್ಯ ದಶರು ಅಶ್ವಿನಿ ದೇವತೆಗಳು. ಹೌದಾ? ಮಹಾಭಾರತದಲ್ಲಿ ಗಮನಿಸ್ಕೊಳ್ರಿ, ಮಹಾಭಾರತದಲ್ಲಿ